ಹೇ ವರ್ಷ ಅಲೇ ವರ್ಷ ಗೌಡ್ರೆ ಗೌಡ್ರೆ ಯಾಕೆ ಗೌಡ್ರೆ ಬಾರ್ಲಾ ಇಲ್ಲಿ ಇವತ್ತೊಂದು ಕೆಲಸ ಇತ್ಕಣಲೇ ನೀವು ಬರಲೇಬೇಕು ಇವತ್ತಿಲ್ಲ ಅಂದಂಗೆ ನನಗೆ ಇವತ್ತು ಬರಲೇಬೇಕಂದ್ರೆ ಬರಲೇಬೇಕು ನೀನು ಯಾಕೆ ಗೌಡ್ರೆ ಏನಂತ ಕೆಲಸ ನಾನು ಇವತ್ತು ಅಂಗಡಿ ಓಪನ್ ಮಾಡೋಕೆ ಹೋಗೋಣ ಅಂತ ಅಂದ್ಕೊಂಡೆ ಇವತ್ತು ಅಂಗಡಿ ಏನು ಓಪನ್ ಮಾಡಬೇಡ ಇವತ್ತೊಂದು ದಿವಸ ನಾನು ಎಲ್ಗ ಕಳಿಸ್ತಾ ಇದ್ದೀನಿ ಅಲ್ಲಿ ಡ್ರೈವರ್ ಬೇಕು ನನಗೆ ಡ್ರೈವರ್ ಇಲ್ಲ ನಾನು ಟೆಂಪೋ ತಗೊಂಡು ಬಂದಿದ್ದೀನಿ ಸಿದ್ದಾಪುರ್ಗ ಇಬ್ಬರು ನಿನ್ನ ಜೊತೆಗೆ ಬರ್ತಾರೆ ಆಮೇಲಿಂದ ಬಂದುಬಿಡು ಬಂದು ಊರುಗಳಿಗೆಲ್ಲ ಹೋಗಿ ಎಲ್ಲ ನೀವು ಮೈಕ್ ಹಾಕ್ಕೊಂಡು ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಆ ಮೈಕ್ ಹಾಕ್ಬಿಟ್ರೆ ಎಲ್ಲ ತಂದು ಹಾಕ್ತಾರೆ ಟೆಂಪೋ ಮಾಡಿಕೊಂಡು ಎಲ್ಲ ಊರುಗಳಿಗೆ ಹೋಗಿ ಏನೇನು ಕೊಡ್ತಾರೆ ಅದನ್ನೆಲ್ಲನ ಇಸ್ಕೊಂಡು ಬರ್ರಿ ಇವಾಗಲೇ ಗೌಡ್ರಿ ಇವಾಗಲೇ ಹೋಗ್ಬೇಕಾ ಇವಾಗೇನು ಬೇಡ ಇವಾಗ ಹೋಗೋಕ್ಕಾಗಲ್ಲ ಅವನು ಎಲ್ಗ ಹೋಗಿದ್ದಾನೆ ಸಿದ್ಧ ಅದಕ್ಕೇ ಸಾಯಂಕಾಲ ಟೈಮ್ 4:30 5 ಗಂಟೆ 5:30 ಹಂಗೆ ಹೋಗ್ರಿ ಯಾಕಂದರೆ ಮಧ್ಯಾಹ್ನ ಟೈಮ್ ಹೋದರೆ ಜನ ಯಾರೂ ಇರಲ್ಲ ಎಲ್ಲ ಕೆಲ್ಸಗಳಿಗೆ ಹೋಗಿರ್ತಾರೆ ಅಲ್ಲೂ ಇಲ್ಲೂ ಅದಕ್ಕೇ ಮಧ್ಯಾಹ್ನ ಟೈಮ್ ಹೋದರೆ ಯಾರೂ ಜನ ಇರಲ್ಲ ಊರಾಗೆ ಅದಕ್ಕೇ ಸಾಯಂಕಾಲಕ್ಕೆ ಹೋಗ್ರಿ ಸಾಯಂಕಾಲಕ್ಕೆ ಹೋದ್ರೆ ಅತ್ಲಾಗೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಎಲ್ಲ ಇರ್ತಾರಲ್ಲ ತಂದು ಹಾಕ್ತಾರೆ ಇವಾಗ ಹೋಗ್ಬೋದಾಗಿತ್ತು ಅವ್ನು ಸಿದ್ಧ ಬೇರೆ ಇಲ್ಲ ಇಲ್ಲಾಂದರೆ ಬೆಳಿಗ್ಗೆನೇ ಬೆಳಗ್ಗೆ ಹೋಗ್ಬೇಕು ಇಲ್ಲಾಂದರೆ ಸಾಯಂಕಾಲ ಟೈಮ್ ಹೋಗ್ಬೇಕು ಊರಾಗ ಜನ ಇರಬೇಕು ಜನ ಇದ್ದಾಗ ಅವಾಗ ತಂದು ಹಾಕ್ತಾರೆ ಸುಗುಣ ಇವತ್ತಾದ್ರೂ ಮನೆ ಕೆಲ್ಸಕ್ಕೆ ಬರ್ತೀಯ ಇಲ್ಲಮ್ಮ ಬರ್ತೀನಿ ಗೌಡ್ರೆ ಅಮ್ಮವ್ರಿಗೆ ಹೇಳ್ರಿ ಬರ್ತೀನಿ ಇನ್ನೇನೇನು ಕೆಲಸ ಇಲ್ಲ ನಮ್ಮ ಅಕ್ಕರೆಲ್ಲ ಹೋಗ್ಬಿಟ್ರು ಬರ್ತೀನಿ ಗೌಡ್ರೆ ಅಮ್ಮವ್ರಿಗೆ ಹೇಳ್ರಿ ಬಂದ್ಬಿಡಮ್ಮ ಸ್ವಲ್ಪ ಬೇಗ ಅವಳಿಗೆ ಯಾರಾದರೂ ಕೆಲಸದಾರ ಇಲ್ಲ ಅಂದರೆ ಟೆನ್ಷನ್ ಆಗ್ಬಿಡುತ್ತೆ ನಾವು ಟೆನ್ಷನ್ ಮಾಡ್ಕೊಂಡ್ರೆ ನನಗೆ ನೋಡೋದಕ್ಕಾಗಲ್ಲ ಅದಕ್ಕಾಗಿನ ಸರಿ ಆಯ್ತು ಗೌಡ್ರೆ ಬರ್ತೀನಿ ಹೇಳ್ರಿ ಸರಿಯಪ್ಪ ಬಂದ್ಬಿಡ ನೀನು ಹ್ಞೂ ಸರಿ ಗೌಡ್ರೆ ಬರ್ತೀನಿ ನಾನು ಅಂಗಡಿ ಓಪನ್ ಮಾಡೋಕೆ ಹೋಗೋಣ ಅಂತಂದರೆ ಈ ಗೌಡ್ರು ಅಲ್ಲೆಲ್ಲೋ ಹೋಗ್ಬಾ ಊರುಗಳಿಗೆ ಅಂತ ಹೇಳಿ ಕರಿತಾ ಇದ್ದಾರೆ ಸುಗುಣ ಏನು ಮಾಡೋಣ ಅಂಗಡಿ ಓಪನ್ ಮಾಡೋಣ ಏನು ಗೌಡ್ರು ಕರಿತಾ ಇದ್ದಾರಲ್ಲ ಅಲ್ಲಿಗೆ ಹೋಗೋಣ ಅಯ್ಯೋ ಏನು ಮಾಡ್ತೀಯಪ್ಪ ಬಂದು ಕರೆದವ್ರ ಅಂದಮೇಲೆ ಹೋಗ್ಲೇಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ಇವತ್ತೊಂದು ದಿವಸ ಹೋಗಿ ಬರ್ರಿ 2 ದಿವಸ ಆಯಿತು ಅಯ್ಯೋ ವ್ಯಾಪಾರ ಬೇರೆ ನಾವು ಬೇರೆ ಹಿಂಗೆ ಆಗ್ಲೆಲ್ಲ ರಜಾ ಮಾಡಿದ್ರೆ ಯಾರು ಬರಲ್ಲ ಇವ್ರು ಯಾಕೋ ಆಗ್ಲೆಲ್ಲ ತೆಗಿಯೋದೇ ಇಲ್ಲ ಮುಚ್ಚಿರ್ತಾರೆ ಇಲ್ಲಿ ಅಂತ ಹೇಳಿ ಯಾರು ಬರಲ್ಲ ಅಯ್ಯೋ ಹೆಂಗೆ ಸ್ವಲ್ಪನಾದರೂ ವ್ಯಾಪಾರ ಆಗೋದು ಬೇರೆ ಭಾಳ ರಜಾ ಮಾಡ್ತಾ ಇದೀವಲ್ಲ ಅದಕ್ಕೇನೆ ಅವಳು ಇನ್ನೂ ಓಪನ್ ಮಾಡ್ತಾ ಇದ್ದಾಳೆ ಏನ ರೀತಾ ಹ್ಞೂ ಸುಗುಣ ಡೈಲಿ ಮಾಡ್ತಾ ಇದ್ದಾಳೆ ಭಾಳ ಜನ ಇರ್ತಾರಂತ ಅಲ್ಲಿ ಇವಾಗ ಇದ್ದಿದ್ದು ಭಾಳ ಜನ ಹೋಗ್ತಾ ಇದ್ದಾರೆ ಎಲ್ಲ ಜನ ಅಲ್ಲಿಗೆ ಎಗ್ರೆಸ್ ಯಾಕಂದರೆ ಮೊಟ್ಟೆ ಫ್ರೀ ಕೊಡ್ತಾ ಇದ್ದಾಳಲ್ಲ ಅದಕ್ಕೆ ಅಲ್ವಾ ಅವ್ರ ಮನೆ ಕೆಲಸ ಬೇರೆ ಹೋಗ್ಬೇಕು ನೆನ್ನೆ ಮೊನ್ನೆಲ್ಲ ಹೋಗಿಲ್ಲ ಅಮ್ಮ ಅವ್ರು ಬೇಜಾರಾಗ್ತಾರೆ ಈಗ ಅವ್ರು ಬೇರೆ ಕರೆಯೋಕೆ ಬಂದವ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ರಿ ಬೇಕಾದವ್ರು ಅಂದಮೇಲೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಏನು ಮಾಡೋಣ ಹೆಂಗೋ 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅಲ್ಲೇದು ಅಲ್ಲಿಗೆ ಬರುತ್ತೆ ಹೋಗ್ರಿ ಹೆಂಗೋ 1000 ರೂಪಾಯಿ ವ್ಯಾಪಾರ ಆಗೋದು ಇನ್ನೇನು 500 ರೂಪಾಯಿ ಕೊಡ್ತೀವಿ ಅಂತಾರಲ್ಲ ಇವರು ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಿ ಬರ್ರಿ ಕರಿತಾ ಇದ್ದಾರೆ ಮನೆ ತಕ್ಕ ಬಂದು ಕರೆದಿದ್ದಾರೆ ಅಂತಂದರೆ ಹೋಗ್ಬೇಕು ಮನೆ ಖಾಲಿ ಮಾಡ್ರಿ ಅಂತ ಹೇಳಿದ್ರಲ್ಲ ಸುಗುಣ ಇವರು ಹೆಂಗೆ ಮಾಡೋಣ ಇವಾಗ ಅಯ್ಯೋ ರೀ ಹೋಗ್ರಿ ಅವ್ರು ಬಂದು ಖಾಲಿ ಮಾಡ್ರಿ ಅಂತ ಹೇಳಿದ ತಕ್ಷಣ ಖಾಲಿ ಮಾಡೋಕ್ಕಾಗಲ್ಲ ನಮಗೆಲ್ಲೂ ಮನೆ ಸಿಕ್ಕಿಲ್ಲ ಖಾಲಿ ಮಾಡೋದಕ್ಕಾಗಲ್ಲ ಅಂತ ಹೇಳೋಣ ಅಷ್ಟೇನು ಅಲ್ಲ ಅಲ್ಲಿಗೆ ಹೋಗೋದು ಬೇಡ ಅಂತ ಅನ್ನಿಸ್ತೈತೆ ನನಗೆ ಅವ್ರ ಮನೆಗೆ ಏನು ಮಾಡೋಣಪ್ಪ ಅಂತ ಅನ್ನಿಸ್ತೈತಿ ನಾನು ಎಲ್ಲೆಲ್ಲೋ ನೋಡಿದೆ ಬಾಡಿಗೆ ಮನೆಗಳ ಯಾವಾದರೂ ಸಿಗ್ತಾವೇನೋ ಅಂತ ಯಾವೂ ಇಲ್ಲ ಊರಾಗೆ ಎಲ್ಲರೂ ಬಂದು ಅಲ್ಲೇ ಒಕ್ಕೊಂಡವ್ರಿ ಅಯ್ಯೋ ಯಾವ್ದಾನ ಒಂದು ಮನೆ ಕಾಲಿದ್ರೆ ಸಾಕು ಯಾರಾದರೂ ಬಂದು ತೂರ್ಕೊಂಡಿರ್ತಾರೆ ಅದ್ರಾಗೆ ನಾನು ಎಷ್ಟೆಷ್ಟೋ ಹುಡುಕ್ತೆ ಸಿಗಲಿಲ್ಲ ಏನು ಮಾಡೋಣ 1-2 ದಿನ ಟೈಮ್ ಕೊಡಬೇಕಪ್ಪ ನಮಗೆಲ್ಲೂ ಮನೆ ಸಿಕ್ಕಿಲ್ಲ ಅಂತ ಹೇಳೋಣ ಸುಮ್ಮನಿರಿ ಕೊಡೋದು ಯಾಕೆ ಕೊಡಬೇಕು ಅಂತಾರು ಇಲ್ಲ ಕೊಡಲ್ಲ ಅಂತ ಮುಂದಾಗಲೇ ಹೇಳಿದ್ರೆ ನಾವು ಹೆಂಗೆ ಏನೋ ವ್ಯವಸ್ಥೆ ಮಾಡ್ಕೊಂತಿದ್ವಿ ಅವ್ರಿ ಸರ್ ಬಂದಾಗ ಮನೆ ಬಂದು ಖಾಲಿ ಮಾಡಿರಿ ಅಂತ ಹೇಳಿರೋದು ಹೆಂಗೆ ಖಾಲಿ ಮಾಡೋಕ್ಕಾಗುತ್ತೆ ಬಂದು ಕೇಳಲಿ ನನ್ನ ಹೇಳ್ತೀನಿ ಅವ್ರದಲ್ಲೇ ಸುಗುಣ ಮನೆ ನಾವಿವಾಗ ಏನು ಮಾತಾಡೋಕ್ಕಾಗಲ್ಲ ಖಾಲಿ ಮಾಡ್ರಿ ಅಂದರೆ ಮಾಡಲೇಬೇಕು ಅಯ್ಯ ಅವ್ರದ್ದಾದ್ರೆ ನಾವೇನು ಪುಕ್ಸಟೆ ಇದ್ದೀವ ಬಾಡಿಗೆ ಕೊಡಲ್ವಾ ಅದು ಹೆಂಗೆ ಅವ್ರು ಬಂದು ಹೇಳ್ತಾರೆ ಏನು ಪುಕ್ಸಟೆ ಕೊಡೋದಾದ್ರೆ ಬಿಡಪ್ಪ ಪುಕ್ಸಟೆ ಕೊಟ್ಟವ್ರು ದಾನಕ್ಕೆ ಅವ್ರು ಹೇಳ್ದಂಗೆ ಕೇಳ್ಬೋದು ಅಂತ ಅನ್ಬೋದು ನಾವು ಬಾಡಿಗೆ ಕೊಟ್ಟಿದ್ದೀವಿ ಬಾಡಿಗೆ ಕೊಟ್ಟು ಏನು ನಾವೇನು 100-200 ಕೊಟ್ಟಿಲ್ಲ 1200 ರೂಪಾಯಿ 1300 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ ನಾನು ಹಂಗ ನೀನೇ ಹೇಳಮ್ಮ ಅವ್ರು ಬಂದಾಗ ಅಷ್ಟೇ ಬರ್ಲೇಳ ನಾನೆಲ್ಲ ಹೇಳ್ತೀನಿ ಸುಮ್ಮನಿರಿ ಬಂದ್ಲು ಆ ಅಜ್ಜಿ ಬಂದ್ಲು ಆಗ ಬಿಡತ್ತಲ್ಲಿ ಹೇಳು ಅಲ್ಲ ಇವಳನ್ನ ಸಿಕ್ಕೇನ್ಬೇಕಂತಿ ಅದೇ ಹಂಗೇನೆ ಆಗಲೇ ಈಗಲ ಹೋಗ್ತಾಳಮ್ಮಂಗ ಇದ್ದಾಳೆ ಇವಳನ್ನ ಚಿಕ್ಕಿ ಅನ್ಬೇಕಂತಿ ಬಂದ್ಲು ಸುಮ್ಮನೆ ಅಜ್ಜಿ ಒಳ್ಳೆಳಲ್ಲ ಚಿಕ್ಕಿನಿ ಅನ್ನು ಆಮೇಲೆ ಹೆಂಗೆ ಬೈತಾಳೆ ಯಾರನ್ನ ಆತು ಯಾಕೆ ಬೇಕು ಚಿಕ್ಕಿನಿ ಅನ್ನು ಇವಾಗ ಕುಳ್ಳಕ್ಕಂಬತ್ತು ಚೆನ್ನಾಕಂದ್ರೆ ಯೋಟವಾಸಿ ಸುಗುಣ ಮನೆ ಖಾಲಿ ಮಾಡ್ದೇನೆ ಇನ್ನೂ ಇಲ್ಲ ಸಣ್ಣ ಚಿಕ್ಕಿ ಇನ್ನೂ ಮನೆ ಸಿಕ್ಕಿಲ್ಲ ಮನೆ ಖಾಲಿ ಮಾಡೋಕ್ಕಾಗಿಲ್ಲ ಅಲ್ಲ ನೀನೇನೇ ಇಂಥವಳಾಗಿದೀಯಾ ನಾವು ಹೇಳಿಲ್ವಾ ನೆನ್ನೆನೆ ಖಾಲಿ ಮಾಡಮ್ಮ ನಮಗೆ ಮನೆ ಬೇಕು ಅಂತ ಹೇಳಿದ್ದೀವಿ ನೀವು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀರಾ ನಾವು ಹೇಳಿಲ್ವಾ ನಿನ್ನೆ ನಾವೆಲ್ಲ ಅಲ್ಲೇನೆ ಎಲ್ಲ ತಗೊಂಬಂದಿದ್ದಾನೆ ನಮ್ಮ ಹುಡುಗ ಖಾಲಿ ಮಾಡ್ಕೊಂಡು ಬಂದಿದ್ದಾನೆ
ಇವಾಗೆಲ್ಲನ ನಾವು ತಂದು ಮನೆಗೆ ಇಡಬೇಕು. ಅಲ್ಲ ಮನೆ ಹತ್ರ ನಿಲ್ಸಿದೀವಿ, ಯಾಕಂದರೆ ರಾತ್ರಿ ಬಂದ್ವಲ್ಲ ಬಿಡತ್ಲಾಗೆ ರಾತ್ರಿ ಇನ್ನೇನು ತೆಗ್ದಿಕ್ಕನ ಅಂತ ಹೇಳಿ ಸುಮ್ಮನೆ ಆದ್ವಿ. ಅದಕ್ಕೆ ನಾವಲ್ಲಿ ಲೋಡ್ ಗಾಡಿ ನಿಲ್ಸಿದೀವಿ, ಟೆಂಪೋದಲ್ಲಿ ಹಾಕೊ ಬಂದಿದ್ದಾನೆ ನನ್ನ ಮಗ ಸಾಮಾನೆಲ್ಲನ. ಅದಕ್ಕೇನೆ ಖಾಲಿ ಮಾಡಿಬಿಡು ನೀನು ಬೇಗನ, ನಾವೆಲ್ಲ ಈಗ ಇಳಿಸ್ಬೇಕು. ಅದಕ್ಕೆ ಹೇಳೋಗನ ಕೇಳೋಣ ಅಂತ ಹೇಳಿ ನಾನು ಕಸ ಗಿಸ ಹೊಡೆದು ಎಲ್ಲ ನಾವು ಕ್ಲೀನ್ ಮಾಡ್ಕೊಂಬನ ಅಂತೇಳಿ ಬಂದೆ. ಇನ್ನೂ ಖಾಲಿ ಮಾಡಿಲ್ವಾ ಹಂಗಾದ್ರೆ? ಅಯ್ಯೋ ನಿಮ್ದೆ ಒಂದು ಕಾತಿಯಮ್ಮ. ನಾವೇನೇನು ಎಲ್ಲಿ ಹುಡ್ಕೋಕ್ಕಾಗುತ್ತೆ ಮನೇನ? ಮನೆ ಸಿಗ್ದಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ? ಮನೆ ಸಿಕ್ಕಿಲ್ಲ, ನಾವು ಎಲ್ಲೆಲ್ಲೋ ನೋಡಿದ್ವಿ, ಎಷ್ಟೋ ಅಂತಂಗ ನೋಡಿದ್ವಿ. ಇಡೀ ಊರಾಗ ಹುಡುಕಿರು ಮನೆನೇ ಇಲ್ಲ. ನೀವು ಬಂದು ಸಡನ್ನಾಗಿ ಹಿಂಗೆ ಖಾಲಿ ಮಾಡ್ರಿ ಅಂತ ಹೇಳಿದ್ರೆ ಅಂತಾರೆ ಯಾಕೆ ಕೊಡಬೇಕು ಬಾಡಿಗೆನ? ಎಲ್ಲೆಲ್ಲ ನೋಡಿದ್ವಿ ಸಣ್ಣ ಚಿಕ್ಕಿ, ಸಿಗ್ಲೇ ಇಲ್ಲ ಮನೆ. ಎಷ್ಟು ಅಂತ ನಾವು ಹುಡ್ಕನಂತ ಸುಮ್ಮನಾದ್ವಿ. ಏನು ಮಾಡೋಣ? ನಮ್ಮ ಅಯ್ಯಪ್ಪ ಬಂದ ಆಲೇನೆ 3-4 ದಿನ ಮುಂಚೆನೇ ಹೇಳೈತೆ, ನೀನು ಹಂಗೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ. ಎಲ್ಗನ ಹೋಗು, ನಮಗೇನಂತೆ ನಮಗೆ ಮನೆ ಖಾಲಿ ಮಾಡ್ಕೊಡು ಅಷ್ಟೇನೆ. ಆಗಲ್ಲಮ್ಮ, ನಮಗೆ ಮನೆ ಖಾಲಿ ಮಾಡೋಕ್ಕಾಗಲ್ಲ, ನಮ್ಮ ಮನೆ ಎಲ್ಲೂ ಸಿಕ್ಕಿಲ್ಲ. ನೀವು ಸಡನ್ನಾಗಿ ಬಂದು ಹಿಂಗೆ ಹೇಳ್ಬಿಟ್ರೆ ನಾವೇನೇನು ಪುಕ್ಸಟ್ಟೆ ಇದ್ದೀವ? ನಾವು ಬಾಡಿಗೆ ಕೊಟ್ಟಿದ್ದೀವಿ. ಪುಕ್ಸಟ್ಟೆ ಆಗಿದ್ರೆ ಬಿಡಪ್ಪ, ಹೆಂಗ ಪುಕ್ಸಟ್ಟೆ ಕೊಟ್ಟಿದ್ದಾರೆ, ಅವ್ರು ಹೇಳಿದಕ್ಕೆ ಖಾಲಿ ಮಾಡಬೇಕು ಅನ್ನೋಂಗಿರ್ತಿದ್ವಿ. ನಾವು ಬಾಡಿಗೆ ಕೊಟ್ಟಿದ್ದೀವಿ, ನಾವು 1300 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀವಿ, ಗೊತ್ತಾ? ಇವಳು ಹಿಂಗೆ ಮಾತಾಡ್ತಾಳೆ. ನಿನ್ಗೇನು ತಲೆಗಿಲ್ ಕೆಟ್ಟೈತೇನೆ? ನೀನು ಬಾಡಿಗೆ ಕೊಟ್ಟಿದ್ರೆ ನಾವು ಮನೆ ಕೊಟ್ಟಿಲ್ವಾ? ನಮ್ಮ ಕಡೆ ಮನೆ ಖಾಲಿ ಮಾಡೇ ಫಸ್ಟು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಖಾಲಿ ಮಾಡ್ತಾ ಇಲ್ಲ ಅಲ್ಲೇ ನಮ್ಮ ಅಯ್ಯಪ್ಪನ ಕುಟ್ಟಿ ಹೇಳಿ ಕಳಿಸಿರ್ಲಿಲ್ವಾ ಈ ವಾರದ ಮುಂಚೆಲೇನೆ ಖಾಲಿ ಮಾಡು ಅಂತ ಹೇಳಿ? ನೀಟ್ ಕೆಟ್ಟವಳು, ಅವ್ರು ಹೇಳಿದಾರಲ್ಲ ನಾವು ಖಾಲಿ ಮಾಡ್ಕೋಬೇಕು ಅಂತ ಹೇಳಿ ಅರಿವಿರ್ಬೇಕಾಗಿತ್ತು. ಇವಾಗ ಮಾತಾಡೋದಲ್ಲ, ಈಗ ಮಾತಾಡ್ತಾ ಇದೀಯಾ? ಹೇಳಿಲ್ವೇನೆ ನಮ್ಮ ಮುಂಚೆಗೇನೆ? ಓ ಹಿಂಗೆ ಮಾತಾಡ್ತಾಳೆ ನೋಡು. ನನಗೆ ತಲೆ ಕೇಳುತ್ತೆ, ನಿಮಗೆ ತಲೆ ಕೆಟ್ಟಿರೋದು. ಹಿಂಗೆ ಸಡನ್ನಾಗಿ ಬಂದು ಮನೆ ಖಾಲಿ ಮಾಡು ಅಂತ ಹೇಳಿದ್ರೆ ಅದೇನು ಖಾಲಿ ಮಾಡೋಕ್ಕಾಗುತ್ತೆ? ನಿಂದು ಯಾಕೆ ಜಾಸ್ತಿ ಆತ್ಕಣೆ? ಏನು ನಿನ್ನ ಜೋರು? ನಮ್ಮನೆ ಖಾಲಿ ಮಾಡಕ್ ಮಾಡಲ್ಲ ಅಂತೀಯಲ್ಲ? ಇಲ್ಲ, ನಾನಿನ್ನ ಮಾಡಲ್ಲ. ಅದೇನು ಮಾಡ್ತೀರಾ ಮಾಡ್ರಿ, ನಾನಿನ್ನ ಖಾಲಿ ಮಾಡಲ್ಲ. ಸೊ ಬಿಡೆ ಅತ್ತ ಸುಗುಣ, ಸುಮ್ಮನಿರು ಸಣ್ಣ ಚಿಕ್ಕಿ, ನಾವೆಲ್ಲ ಖಾಲಿ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ. ಮಾಡಲ್ಲ, ಅದೇನು ಮಾಡ್ಕೆ ನೀನು. ನಾವಿನ್ನ ಖಾಲಿ ಮಾಡಲ್ಲ. ಅಲ್ಲಡಲ್ ಮಾತಾಡಲ್ಲ, ಜುಟ್ಟು ಹಿಡ್ಕೊಂಡು ಹಸಿ ಕೇಳ್ತೀನಿ. ನೀನು ಯಾಕೆ ಖಾಲಿ ಮಾಡಲ್ಲ? ನಿಂದೇನೆ ಮನೆ ನೋಡಿ ಹೆಂಗ್ ಮಾತಾಡ್ತಾಳೆ. ಅಯ್ಯೋ ಶಿವನಿ, ಸಣ್ಣಮ್ಮ ಯಾಕೆ ಹಂಗೋದಿತಾ ಇದೆಯಾ ನಮ್ಮ ಸುಗುಣನ್ನ? ನೋಡೆ ಜಯ, ನಿನ್ನ ಸೊಸೆ ಮಾತಾಡೋದ ನಮ್ಮ ಮನೆಯವ್ರ ಕುಟ್ಟೆ ನಾನು ಹೇಳಿ ಕಳಿಸಿದ್ದೀನಿ ವಾರದ ಮುಂಚೆನೆ. ಹೋಗ್ರಿ ಹೇಳ್ಬರೋಗ್ರಿ ಮನೆ ಖಾಲಿ ಮಾಡೋಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ. ಹೋಗಿದ್ದಾರೆ. ಇವಾಗ ನೋಡಿದ್ರೆ ನೀವು ಇವಾಗ ಬಂದು ಹೇಳ್ಬಿಟ್ರೆ ನಾನು ಖಾಲಿ ಮಾಡಲ್ಲ ಅಂತ ನನ್ನ ಮೇಲೆ ರೋಪ ಹಾಕ್ತಾಳೆ. ಎಲ್ಲರಂಗಂತೂ ತಿಳ್ಕೊಬಿಟ್ಟವಳೆ ನನ್ನ. ನಂತ ಸರಿಯಾಗಿ ಮಾತಾಡಬೇಕು. ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಕ್ಕೆ ಬಂದರೆ ಅಷ್ಟೇ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬಿಡತ್ಲಾಗೆ ಹೋಗ್ಲಿ ಸುಗುಣ, ಸುಮ್ಮನಿರಿ. ನಾವು ಗಾಡಿಗೆಲ್ಲನ ಸಾಮಾನು ಇಕ್ಕಿದೀವಿ, ತಂದಿವಾಗ ಎಲ್ಲನ ಒಳಕ್ಕೆ ಇಕ್ಬೇಕು. ಖಾಲಿ ಮಾಡು ಫಸ್ಟು. ಹೆಂಗೆ ಮಾತಾಡ್ತಾಳೆ, ಎಲ್ಲರಂತೆ ತಿಳ್ಕೊಬಿಟ್ಟವಳು ನನ್ನ. ನಾನು ಹಂಗಲ್ಲ, ನಾನು ಎಲ್ಲರಂಗಲ್ಲ ಬಿಡು ಅನ್ನಿಸ್ಕೊಂಡು ಸುಮ್ಮನಾಗ ಅಂತಾಳಲ್ಲ. ಸರಿಯಾಗಿದ್ರೆ ಸರಿಯಾಗಿ ಮಾತಾಡ್ಸಿದ್ರೆ ನನ್ನ ಹತ್ರ ಯಾರೇ ಆಗಲಿ ಯಾವಳೇ ಆಗಲಿ ಯಾವನೇ ಆಗಲಿ ನನ್ನ ಹತ್ರ ಅವೆಲ್ಲ ನಡೆಯಲ್ಲ ಬಿಡು. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಇವಳು ಬೋದು ಒಳ್ಳೆಳಲ್ಲೋ. ಅಯ್ಯಪ್ಪ, ವಯಸ್ಸೋದ್ಮೇಲೂ ಹೆಂಗೆ ಆಡುತ್ತಿದ್ದು ಅರೆ ದುಡಿಗಾಡ್ದಂಗೆ ಆಡುತ್ತೆ. ಅಲ್ಲ ಇವಾಗ ಬಂದು ಹೇಳಿದ್ರೆ ನಾವೇನು ಮಾಡೋಣತ್ತೆ? ಅಲ್ಲ ಸಡನ್ನಾಗಿ ಬಂದು ಮನೆ ಬಿಡ್ರಿ ಅಂತಂದ್ರೆ ಮನೆ ಎಲ್ಲೂ ಸಿಗಲಿಲ್ಲ ಅಂತ ಸುಧಾರಿಸ್ಬೇಕು. ನಾವಿವಾಗ ಖಾಲಿ ಮಾಡ್ಬೇಕಂದ್ರೆ ನೋಡಿ ಅಲ್ಲೇ ನಮ್ಮ ಮನೆಯಾಕೆನೆ ಎಲ್ಲ ಎತ್ತಿಕ್ಕಾಗುತ್ತೆ. ಬಂದು ನೋಡ್ಕೊಂಬರ್ಬರ್ರಮ್ಮ. ಅಲ್ಲೇ ಒಂದು ಕಡೆಗೆ ಎತ್ಲಾಗಿಕ್ಕೆಂಬ್ತೀರಾ, ಎತ್ಲ ಮಾಡ್ಕೊಂಡು ಉಮ್ತೀರಾ ಅಂತ ಹೇಳಿ ನೋಡ್ಬರ್ರಿ. ಅತ್ಲಾಗೆಲ್ಲನ ತೆಗ್ದಿಕ್ಕೊಂಡು ಎಲ್ಲನ ಸಾಮಾನೆಲ್ಲ ತಂದಿಕ್ಕೊಂಬಂತ್ರಿ. ನೀವು ಬೇರೆ ಮಾಡ್ರಿ, ಅವ್ರು ಬೇರೆ ಮಾಡ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ? ನೋಡಿದ್ರಲ್ಲ ವೀಕ್ಷಕರೇ, ಏನು ಮಾಡೋಣ? ಇವಾಗ ನೋಡಿದ್ರೆ ಇವ್ರನ್ನ ಮನೆ ಖಾಲಿ ಮಾಡ್ರಿ ಅಂತ ಹೇಳಿ ಆ ಅಮ್ಮಂದು ಒಂದೇ ಹಿಂಸೆ ಆಗೈತೆ ಸಣ್ಣ ಅಮ್ಮಂದು. ಇವ್ರ ಪಾಪ ಇನ್ನೆಲ್ಗೆ ಹೋಗ್ತಾರೆ, ಮನೆ ಎಲ್ಲೋ ಸಿಗಲಿಲ್ಲ ಅಂದಮೇಲೆ. ಏನು ಬೇರೆ ಹೋಗ್ಲಿಲ್ವಲ್ಲ, ಇಬ್ಬರೊಳಗೂ ಮನೆ ಸೇರುತ್ತದು. ಏನು ಬಿಡಪ್ಪ, ಅಲ್ಲೇ ಬೇರೆ ಹೋಗಿದ್ದಾರೆ, ಅವನೊಬ್ಬನಿಗೆ ಆಗೈತೆ ಅವ್ರ ಸುಗೆ ಅಂಬಕ್ಕೆ ಅದು ಇಬ್ಬರೊಳಗೂ ಐತಿ, ಇಬ್ಬರೊಳಗೂ ಹೋಗ್ತಾಯ್ತಾ ಮನೆಯಾಗೆ. ಅದಕ್ಕೆ ಇನ್ನೇನು ಮಾಡೋಣ? ಅವರು ಸಪ್ರೇಟ್ ಅವರು ಅಡುಗೆ ಮನೆ ಅವೆಲ್ಲ ಐತೆ, ಅದ್ರಾಗ ಅವ್ರು ಹೆಂಗೆ ಮಾಡ್ಕೊಂಡು ಉಂತಾರೆ ಹಂಗೆ ಮಾಡ್ಕೊಂಡು ಉಮ್ಲೇಳು. ಯಾಕಂದ್ರೆ 2 ಹಜಾರ ಇರೋದ್ರಿಂದನ ಈ ಕಡೆ ಜಾಗ ಐತಿ ಇತ್ಲಾಗೆಲ್ಲನ. ಅದಕ್ಕೆ ಇತ್ಲಾಗ ಇಕ್ಕೊಂಡು ಅವರು ಮಾಡ್ಕೊಂಡು ಉಮ್ಲಿ. ಅದಕ್ಕೆ ಬಂದು ನೋಡ್ಕೊಂಬರ್ಲೇಳು ಅಂತ ಹೇಳಿದ್ದೀನಿ. ಬಂದು ನೋಡಿ ಎಲ್ಲಿ ಇಕ್ಕೊಂಡು ಮಾಡ್ಕೊಂಡು ಉಮ್ತೀರಾ, ಬಂದು ನೋಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಅದೇನು ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.